ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 3 ಕಾಯಿಲೆ ಇರುವವರು ನಿತ್ಯ ಸೂರ್ಯನಿಗೆ ಆರ್ಘ್ಯ ನೀಡಲೇಬೇಕು. ಸ್ನೇಹಿತರೆ, ಸೂರ್ಯ ದೇವನನ್ನು ಆರೋಗ್ಯದಾತ ಎಂದು ಹೇಳಲಾಗುತ್ತದೆ. ಅಂದರೆ ಉತ್ತಮ ಆರೋಗ್ಯವನ್ನು ಕರುಣಿಸುವವನು ಎಂದರ್ಥ. ಸೂರ್ಯನಿಗೆ ನಿತ್ಯ ಆರ್ಘ್ಯ ಅರ್ಪಿಸುವುದರಿಂದ, ಸೂರ್ಯನನ್ನು ಪೂಜಿಸುವುದರಿಂದ ಅನೇಕ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ. ಈ 3 ಆರೋಗ್ಯದ ಸಮಸ್ಯೆಗಳಿರುವವರಿಗೆ ಸೂರ್ಯನಿಗೆ ಆರ್ಘ್ಯ ನೀಡುವುದೇ ಮದ್ದು. ಯಾವ ಈ 3 ಆರೋಗ್ಯದ ಸಮಸ್ಯೆಗಳು ಇರುವವರು ಸೂರ್ಯನಿಗೆ ಆರ್ಘ್ಯ ಅರ್ಪಿಸಬೇಕು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಸೂರ್ಯನಿಗೆ ಆರ್ಘ್ಯ ಅರ್ಪಿಸುವುದರ ಪ್ರಯೋಜನ. ಈ ರೋಗ ಇರುವವರು ಆರ್ಘ್ಯ ನೀಡಿ ಆರೋಗ್ಯವನ್ನು ಹೊಂದಿ. ಸೂರ್ಯನಿಗೆ ಆರ್ಘ್ಯ ನೀಡುವ ವಿಧಾನ. ಸೂರ್ಯ ದೇವನಿಗೆ ಆರ್ಘ್ಯವನ್ನು ನೀಡುವುದರ ಮಹತ್ವ. ಸ್ನೇಹಿತರೆ, ಸೂರ್ಯ ದೇವನ ಅನುಗ್ರಹ ನಮ್ಮ ಮೇಲಿಲ್ಲದಿದ್ದರೆ ಅಥವಾ ಜಾತಕದಲ್ಲಿ ಸೂರ್ಯನ ಸ್ಥಾನ ದುರ್ಬಲವಾಗಿದ್ದರೆ ಅನಾರೋಗ್ಯದ ಬಾಧೆ ಎದುರಾಗೋದು ಸರ್ವೇ ಸಾಮಾನ್ಯ. ಸೂರ್ಯನು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತಾನೆ. ಹಲವರಲ್ಲಿ ಇವುಗಳ ಕೊರತೆ ಇರುವುದನ್ನು ನೀವು ಗಮನಿಸಬಹುದು. ನಿಮ್ಮಲ್ಲಿಯೂ ಕೂಡ ಈ ಆರೋಗ್ಯದ ಸಮಸ್ಯೆಗಳಿದ್ದರೆ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅಂದರೆ ಆರ್ಘ್ಯವನ್ನು ಅರ್ಪಿಸಬೇಕು. ಅದರಲ್ಲೂ ಈ 3 ವಿಧದ ರೋಗಗಳಿಂದ ಬಳಲುತ್ತಿರುವವರು ಸೂರ್ಯ ದೇವನಿಗೆ ಆರ್ಘ್ಯವನ್ನು ಅರ್ಪಿಸಲೇಬೇಕು. ಸ್ನೇಹಿತರೆ, ಮೊದಲಿಗೆ ಭಯವನ್ನು ಹೊಂದಿರುವ ಜನರು. ಕೆಲವು ಜನರು ಪ್ರತಿ ಸಣ್ಣ ವಿಷಯಕ್ಕೂ ಆತಂಕಕ್ಕೊಳಗಾಗುತ್ತಾರೆ. ಅಂತಹ ಜನರು ಏಕಾಂಗಿಯಾಗಿದ್ದಾಗ ಮಾತ್ರವಲ್ಲ, ಗುಂಪಿನಲ್ಲಿದ್ದಾಗಲೂ ಆತಂಕಕ್ಕೆ ಒಳಗಾಗುತ್ತಾರೆ. ಇಂಥವರು ಪ್ರತಿದಿನ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಅರ್ಪಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಇದು ಅವರಿಗೆ ಧನಾತ್ಮಕ ಶಕ್ತಿಯೊಂದಿಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಇದು ಆತಂಕದ ಭಾವನೆಯನ್ನು ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಖಿನ್ನತೆಯ ರೋಗಿಗಳು ಪ್ರತಿದಿನ ಸೂರ್ಯನಿಗೆ ಆರ್ಘ್ಯವನ್ನು ನೀಡುವುದರಿಂದ ಖಿನ್ನತೆಯಿಂದ ಹೊರಬರುತ್ತಾರೆ. ಏಕೆಂದರೆ ಸೂರ್ಯ ಮತ್ತು ಅದರ ಬೆಳಕು ದೇಹದಲ್ಲಿ ಸಂತೋಷದ ಹಾರ್ಮೋನುಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಕಾರ್ಟಿಸೋಲ್ನಂತಹ ಒತ್ತಡದ ಹಾರ್ಮೋನ್ಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ಖಿನ್ನತೆಯ ರೋಗಿಗೆ ಅಗತ್ಯವಾದ ಹೊಸ ಮತ್ತು ಉತ್ತಮ ಆಲೋಚನೆಗಳನ್ನು ಸೃಷ್ಟಿಸುತ್ತದೆ. ಸ್ನೇಹಿತರೆ, ಅಧಿಕ ರಕ್ತದೊತ್ತಡವು ಒತ್ತಡದಿಂದ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯನು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಪಡಿಸುವ ರೀತಿಯಲ್ಲಿ ನೀವು ಒತ್ತಡವನ್ನು ನಿರ್ವಹಿಸುತ್ತೀರಿ. ಅದೇ ಸಮಯದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳಿರುವವರು ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಬೇಕು. ಸ್ನೇಹಿತರೆ, ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವ ಸೂಕ್ತ ವಿಧಾನ. ಸ್ನೇಹಿತರೆ, ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಲು ನೀವು ಬೆಳಿಗ್ಗೆ 9 ಗಂಟೆಗೆ ಮುಂಚಿತವಾಗಿ ಎದ್ದು ಹೋಗಬೇಕು. ಸೂರ್ಯೋದಯದ ಸಮಯದಲ್ಲಿ ಅರ್ಘ್ಯವನ್ನು ನೀಡಿದರೆ ಉತ್ತಮ. ಈ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ಅಕ್ಕಿ, ಶ್ರೀಗಂಧ, ಅರಿಶಿನ, ಕುಂಕುಮ, ಹೂವುಗಳನ್ನು ಹಾಕಿ ಮತ್ತು ಪೂರ್ವಕ್ಕೆ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಇದು ನಿಮ್ಮ ಮನಸ್ಸು, ಆರೋಗ್ಯ ಎರಡಕ್ಕೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಆದಷ್ಟು ಬೇಗ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ಈ 3 ಕಾಯಿಲೆಯಿಂದ ಹೊರಬರಬಹುದು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.